ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ. ನನ್ನ ಲಾಸ್ಟ್ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ, ಇತಿಹಾಸದ ಪುಟಗಳನ್ನ ಹಾಗೆ ಒಂದ್ಸಲ ಮೆಲ್ಕು ಹಾಕ್ಬೇಕಾದ್ರೆ ಗೊತ್ತಾಗತ್ತೆ, ವಿದುರಾಶ್ವತ್ಥದ ಇನ್ನೊಂದು ಹೆಸರೇನಪ್ಪಾ ಅಂದ್ರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್. 1919 ಪಂಜಾಬ್ನ ಅಮೃತ್ಸರದಲ್ಲಿ ನಡೆದಂತಹ ಆ ಒಂದು ಹತ್ಯಾಕಾಂಡನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಾನೆ ಗುರುತಿಸ್ತಾರೆ. ಅದೇ ರೀತಿ 1938 ಏಪ್ರಿಲ್ 22ರಂದು ವಿದುರಾಶ್ವತ್ಥದ ಜಾತ್ರಾ ಸ್ಥಳದಲ್ಲಿ ಸಾವಿರಾರು ಜನ ರಾಷ್ಟ್ರಧ್ವಜನ ಹಾರಿಸಕ್ಕೆ ಅಂತ ಸೇರ್ಕೊಂಡಿರ್ತಾರೆ. ಆಗ ನಡೆದಂತಹ ಬ್ರಿಟಿಷ್ ಅವರ ಹತ್ಯಾಕಾಂಡಕ್ಕೆ ಬಲಿಯಾದದ್ದು 32ರಿಂದ 33 ಜನ ಅಂತ ಅಂದಾಜಾಗಿ ಗುರುತಿಸಲ್ಪಟ್ಟಿದೆ. ಅವರ ನೆನಪಿಗೋಸ್ಕರ ಈಗಲೂ ಅದೇ ಆವರಣದಲ್ಲಿ ವೀರಸೌಧ ಅಂತ ಒಂದು ಕಟ್ಟಡ ಇದೆ. ಅದರಲ್ಲಿ ಎಲ್ಲಾ ಚಿತ್ರಗಳು ಕೂಡ ಸ್ವತಂತ್ರ ಹೋರಾಟಗಾರರ ಶ್ರಮ ಮತ್ತು ಕಿಚ್ಚನ್ನ ಪದೇ ಪದೇ ನೆನಪಿಸುತ್ತೆ. ನೀವೇ ನೋಡ್ತಾ ಇದ್ದೀರಾ ಇದೆಲ್ಲ ಅದೇ ಫೋಟೋಗಳು. ಪ್ರತಿಯೊಂದು ಫೋಟೋನು ಕೂಡ ಸ್ವತಂತ್ರ ಹೋರಾಟಗಾರರ ಶ್ರಮನ ಇಲ್ಲಿ ನೆನಪಿಸುತ್ತೆ. ಇದೆಲ್ಲ ನೋಡಾದ್ಮೇಲೆ ನಿಜವಾಗ್ಲೂ ಒಂದು ಕ್ಷಣ ಸ್ವತಂತ್ರಕ್ಕಾಗಿ ಹೋರಾಡಿದ ಎಲ್ಲ ಯೋಧರಿಗೂ ಒಂದು ಸೆಲ್ಯೂಟ್ ಅಂತಾನೆ ಹೇಳ್ಬೇಕು. ಇದನ್ನ ನೋಡ್ತಾ ಇದ್ದೀರಲ್ಲ, ಇದು ಒಂದು ಸ್ಮಾರಕ. 1938ರಲ್ಲಿ ಬಲಿಯಾದಂತಹ ಸ್ವತಂತ್ರ ಹೋರಾಟಗಾರರ ಮುಖಂಡರ ಹೆಸರುಗಳನ್ನ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ವಿದುರಾಶ್ವತ್ಥ ಬರೀ ಧಾರ್ಮಿಕ ಕ್ಷೇತ್ರವಾಗಿ ಮಾತ್ರ ಅಲ್ಲ, ಇತಿಹಾಸದ ಪುಟಗಳಲ್ಲಿ ಯಾವತ್ತಿಗೂ ಉಳಿದುಕೊಳ್ಳುವಂತಹ ಜೀವಂತ ಸಾಕ್ಷಿ ಅಂತಾನೆ ಕೂಡ ಹೇಳ್ಬೋದು. ನೀವು ಈ ಕ್ಷೇತ್ರಕ್ಕೆ ವಿಸಿಟ್ ಮಾಡಿದಾಗ ದಯವಿಟ್ಟು ಈ ಪಾರ್ಕ್ಗೂ ಕೂಡ ಒಂದ್ಸಲ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬನ್ನಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಬಾಯ್.